ಮೆಡಿಷನ್ನ ಕೊಡಬಾರ್ದು, ಫ್ರೀ ಮೆಡಿಸಿನ್ ಕೊಡಬಾರ್ದು ಲಾಭದಾಗ. ಅದನ್ನು ಸರಿಯಾಗಿ ಎಡಿಟ್ ಮಾಡಿ ಜನರ ಮುಂದಿಟ್ಟ ಅದಕ್ಕೆ ಹೇಳ್ತೀವಲ್ಲ ಶ್ವೇತಪತ್ರ ಅಂತ ಹೇಳ್ತೀವಿ. ಯಾಕೆ ಶ್ವೇತಪತ್ರ ತೆಗೆದಿಷ್ಟು ಲಾಭ ಆಗ್ಯದ, ಇಷ್ಟು ಹಾನಿ ಆಗಿದೆ, ಇಷ್ಟು ನಾವು ಇಟ್ಟಿದ್ದೀವಿ ಸಮಾಜಕ್ಕೆ ಅಂತನ್ನುವಂಥ ಮಾತ್ರ ಇಷ್ಟು ಖರ್ಚು ಪ್ರತಿ ವರ್ಷ ಮಾಡ್ತೀವಿ ನಾವು ಅಂತೇಳುವಂಥ ಒಂದು ಏನಪ್ಪ ಅಂತಂದ್ರೆ ನಿಮ್ಮ ಅಜೆಂಡಾನಾಗಲಿ ಖರ್ಚು ಮಾಡಿದ್ದನ್ನಾಗಲಿ ಬಿಡುಗಡೆ ಮಾಡಿ ತೋರಿಸ್ರಿ ನಮ್ಮ ಹತ್ರ ಟೀಕಾಕಾರರಿಗೆ. ನಾವು ಸಮಾಧಾನ ಮಾಡ್ಕೊಳ್ತೀವಿ, ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲ ಮಾಡಿಲ್ಲ ಅಂದ್ರೆ ಮಾಡಿರಿ. ಅದನ್ನು ಮಾಡಿಸೋಂಥ ಕೆಲಸ ಇವತ್ತು ನಿರ್ದೇಶಕರದ್ದು ಮತ್ತು ಅಲ್ಲಿ ಸೊಸೈಟಿಯ ಅಲ್ಲಿ ಸದಸ್ಯರು ನಿಮ್ಮ ಜವಾಬ್ದಾರಿ. ನಾವು ಪ್ರಭಾಕರ್ ಕೋರಿ ಅವರು ಇವತ್ತು ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದ್ರ ಮೇಲೆ ಸಾಕಷ್ಟು ಬೆಳೆದಿದ್ದಾರೆ, ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ, ಮತ್ತೇನೋ ಏನೋ ಮಾಡ್ಕೊಂಡಿದ್ದಾರೆ. ಅವೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಮತ್ತು ಈ ಕೇಳಿನ ಸಾಕಷ್ಟು ಪ್ರತಿ ವರ್ಷವೂ ಗಳಿಸ್ತಾ ಇದ್ದಾರೆ, ಅರ್ನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಲಾಭದ ಭಾಗದಲ್ಲಿ ಈ ಕೆಲಸ ಮಾಡಿದರೆ, ಮಠ ಮಾಡುವ ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ಇನ್ನಷ್ಟು ಅಭಿವೃದ್ಧಿ ಲಿಂಗಾಯತ ಸಮುದಾಯ ಮತ್ತು ಬಿದ್ದ ಸಮುದಾಯ ಆಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ. ಏನಂತೀರಿ ನಿರ್ದೇಶಕರ ಸದಸ್ಯರ ಜೊತೆಗೆ ಪ್ರಭಾಕರ್ ಕೋರೆಯವರ? ಯಾಕಂದರೆ ಈಗ ನಿಮ್ಮ ನಂತರ ನಿಮ್ಮ ಮಗ ಬಂದಿದ್ದಾನೆ, ಮತ್ತು ಅಲ್ಲೇ ಸುತ್ತಾಗೋದು ಯಾರು ಮೊಮ್ಮಗ ಬರ್ತಾನೆ, ಮತ್ತಾರು ಬರ್ತಾರೆ, ಮತ್ತು ಇವರಂತೆ ತಮ್ಮ ಪರ್ಸೆಂಟೇಜ್ ಬರ್ತಪ್ಪ ನಾವು ಕೇಳೋ ಅವಶ್ಯಕತೆ ಇಲ್ಲ ಅಂತ ನಿರ್ದೇಶಕರು ಮತ್ತು ಸದಸ್ಯರು ಇರೋದರಿಂದ ಇಷ್ಟು ಪ್ರತಿಭಟನೆ ಮಾಡಬೇಕಾಗಿತ್ತು. ಅದನ್ನು ಮಾಡಿಲ್ಲ ಅಂದಿದ್ರೆ ಅರ್ಥೇನು, ಒಂದು ಹೇಡಿಗಳಿರಬೇಕು, ಇಲ್ಲ ಅವ್ರಿಗೂ ಏನು ಮುಟ್ತಾ ಇರಬೇಕು ಅನ್ನೋಂಥ ಮಾತು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ, ಅವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ನೆನಪಿಟ್ಕೊಡ್ರಿ, ಏನಪ್ಪ ಬಡವ ಇವತ್ತು ಬಡವ್ರು ಹೇಳ್ತಾರೆ ಕೇಳಿ ತೋರಿಸ್ಬೇಕಿಲ್ರಿ ಅಂತ. ಏನು ಹೋದ್ರಿ ಸರ್, ಕೈಲಾಸ ಲಿಂಕ್ ಎಕ್ಸ್ಪ್ರೆಸ್ ಅಂತಾರೆ. ಯಾಕಂದ್ರೆ ಅಷ್ಟು ದುಡ್ಡು ಖರ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಸರಿಯಾಗಿ ಜಗರಿಗೆ ಆಗೋದಿಲ್ಲ ದುಡ್ಡಿಲ್ದ. ನಾವು ಅಲ್ಲಿ ಹೋದ್ರೆ ಒಳಗೆ ಸತ್ಯ ಬಿಡ್ತೀವಿ. ನಾವು ಭಾಳಷ್ಟು ಜನರಲ್ಲಿ ಬಡವರಲ್ಲದ, ಶ್ರೀಮಂತರಲ್ಲಿದ್ದಿಲ್ಲ, ದುಡ್ಡು ಕೊಡ್ತಾರೆ, ತೋರಿಸ್ತಾರೆ, ಬರ್ತಾರೆ. ಬಡವ್ರ ಬಗ್ಗೆ ಒಂದು ಮಠದ ಕೆಲಸ ದಯವಿಟ್ಟು ನಮ್ಮ ಪ್ರಭಾಕರ್ ಕೋರೆಯವರು ಜೊತೆಗೆ ನಿರ್ದೇಶಕರು ಸೊಸೈಟಿಯವರು ಮಾಡಿದ್ರೆ ನಿಶ್ಚಿತವಾಗಿಯೂ ನಮ್ಮ ಲಿಂಗಾಯತರು ಮತ್ತು ಬಿದ್ದ ಸಮುದಾಯ ಒಂದಂತ ಹೇಳಿದ್ರು. ನಾವು ಲಿಂಗಾಯತರು ಸಬ್ ಕಾಸ್ಟ್ ಇದ್ದಾವೆ, ಮತ್ತು ಇದ್ದಾವೆ, ಇನ್ನೂ ಬಿದ್ದ ಸಮುದಾಯ ಇದ್ದಾವೆ, ಬೇರೆ ಬೇರೆ ಜಾತಿ ನಮ್ಮ ಜಾತಿ ವ್ಯವಸ್ಥೆ ಇದೆ. ಅದ್ರ ಬಡವರಿಗೆ ಸಿಗುವಂಥ ವ್ಯವಸ್ಥೆ ಮಾಡಿದರೆ ನಿಶ್ಚಿತವಾಗಿಯೂ ಕರ್ನಾಟಕ ಸರ್ಕಾರದ ಲೆವೆಲ್ದಲ್ಲಿ ಕೇಳಿ ನಿಲ್ಲುವಂಥ ಒಂದು ಶಕ್ತಿಯನ್ನು ಪಡಿತದೆ. ಇದೇ ರೀತಿ ಬಿ ಎಲ್ ಡಿದು ನಾವು ಇವತ್ತು ಮಾಡಬೇಕಾಗಿದೆ. ನೋಡೋಣ ಮುಂದಿನ ದಿನದಲ್ಲಿ ಬಿ ಎಲ್ ಡಿ ಮೇಲೆ ಮಾಡುವಂಥದ್ದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕಾರ್ಯಕ್ರಮದಲ್ಲಿ ವಂದನೆಗಳು.